ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತಲಪತಿ ವಿಜಯ್ ಎಂಟ್ರಿ ಕೊಟ್ಟಿದ್ದೆ ತಡ ತಮಿಳುನಾಡು ಪಾಲಿಟಿಕ್ಸ್ ಅಕ್ಷರಶಃ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ದಶಕಗಳ ದ್ರಾವಿಡ ರಾಜಕಾರಣ ಕಣ್ಣೆದುರಲ್ಲೇ ಧೂಳಿಪಟ ಆಗ್ತಾ ಇದೆ. ನಿಮ್ಗೆ ನೆನಪಿರ್ಬೋದು, ಮೊನ್ನೆ ನಾವು ಬಿಜೆಪಿ ಮಿಲ್ಕ್ ಶೇಕ್ ಪ್ಯಾಕೇಜ್ನಲ್ಲಿ ನೆಕ್ಸ್ಟ್ AIADMK ಪುಡಿ ಪುಡಿಯಾಗಿ ಮಿಲ್ಕ್ ಶೇಕ್ ಆಗುತ್ತೆ ಅಂತ ನಿಮಗೆ ಹೇಳಿದ್ವಿ. ಬೇಕಾದ್ರೆ ನೋಡಿ ಅಂತ ಹೇಳಿದ್ವಿ. ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸ್ವಾಮಿ. ಆಲ್ರೆಡಿ AIADMK ಇಬ್ಬಾಗ ಆಗೋಗಿದೆ. ಈಗ MGR ಕಟ್ಟಿದ ಪಕ್ಷ, ಜಯಲಲಿತಾ ಬೆಳೆಸಿದ ಪಕ್ಷ, 50 ವರ್ಷಗಳ ಹಿಸ್ಟ್ರಿ ಇರೋ ಪಾರ್ಟಿ ಈಗ ಎರಡು ತುಂಡಾಗಿದೆ. ಎರಡು ಎಲೆಯಲ್ಲಿ ಒಂದೆಲೆ ಆ ಕಡೆ ಒಂದೆಲೆ ಈ ಕಡೆ ಹರಿದು ಹೋಗಿದೆ. ಅದು ಯಾವಾಗ ಗೊತ್ತಾ? ಪಕ್ಷದ ಈಗಿನ ಲೀಡರ್ ಎಡಪ್ಪಾಡಿ ಪಳನಿಸ್ವಾಮಿ ಅಂದರೆ EPS ಅವರ ಹುಟ್ಟುಹಬ್ಬದ ದಿನ ಅವರಿಗೆ ಬರ್ಡೇ ಗಿಫ್ಟ್ ರೀತಿಯಲ್ಲಿ ಶಾಸಕರು ಶಾಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 30 ಜನರ ಗುಂಪು ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಡಿಕ್ಲೇರ್ ಮಾಡಿ ಹೊರಗೆ ಹೋಗಿದ್ದಾರೆ. ಇದು ಸುಮ್ಮನೆ ಶಾಸಕರು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಜಂಪ್ ಆಗ್ತಿರೋ ಕತೆ ಅಲ್ಲ. ಇದರ ಹಿಂದೆ ಸಾವಿರಾರು ಕೋಟಿ ಒಡೆಯನೊಬ್ಬನ ಸ್ಕೆಚ್ ಇದೆ, ಕಾರ್ಪೊರೇಟ್ ಲಾಬಿ ಇದೆ ಮತ್ತು ಅತ್ತೆ ಅಳಿಯನ ಭರ್ಜರಿ ತಂತ್ರಗಾರಿಕೆ ಇದೆ. ಅಸಲಿಗೆ AIADMK ಒಳಗೆ ಆಗ್ತಾ ಇರೋದೇನು? ಶಾಸಕರು ಯಾಕೆ ದಿಢೀರಂತ ಬಂಡಾಯ ಎದ್ರು? ತೆರೆ ಹಿಂದೆ ನಡೆದ ಆ ಹೈ ವೋಲ್ಟೇಜ್ ಆಟಗಳೇನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಹುಟ್ಟು ಹಬ್ಬದಂದೇ ಒಡೆದ ಅಮ್ಮನ ಮನೆ, EPS ಒಂಟಿ. ಸ್ನೇಹಿತರೆ, ಸಾಕಷ್ಟು ಸರ್ಕಸ್ ನಂತರ ವಿಜಯ್ ಭಾನುವಾರವಷ್ಟೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಬುಧವಾರ ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡೋಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ರು. ಅಲ್ಲಿಗೆ ತಮಿಳುನಾಡಿನ ಈ ಮಹಾನಾಟಕ ಮುಗೀತು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಕರೆಕ್ಟಾಗಿ ಅದೇ ಟೈಮ್ಗೆ AIADMK ಪೀಸ್ ಆಗಿದೆ, ದೊಡ್ಡ ಟ್ವಿಸ್ಟ್ ಕೊಟ್ಟಿದೆ. ನಾವು ಸ್ಟಾರ್ಟಿಂಗಿಂದಲೂ ರಿಪೋರ್ಟ್ ಮಾಡ್ತಾ ಬಂದಿದ್ವಿ. ಪಕ್ಷದ ಹಿರಿಯ ನಾಯಕರಾದ CV ಷಣ್ಮುಗಂ ಮತ್ತು SP ವೇಲುಮಣಿ ನೇತೃತ್ವದಲ್ಲಿ ಬರೋಬ್ಬರಿ 30 AIADMK ಶಾಸಕರು ದಿಢೀರಂತ ಬಂಡಾಯ ಎದ್ದಿದ್ದಾರೆ. SP ವೇಲುಮಣಿ ಕೊಂಗು ಭಾಗದ ಅತಿ ದೊಡ್ಡ ಲೀಡರ್. ಈ ಹಿಂದೆ EPS ಸರ್ಕಾರದಲ್ಲಿ ಪವರ್ಫುಲ್ ಮಂತ್ರಿಯಾಗಿದ್ದವರು. ಇಡೀ AIADMK ಪಕ್ಷದ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿದ್ದವರು. ಇನ್ನು CV ಷಣ್ಮುಗಂ ಉತ್ತರ ತಮಿಳುನಾಡಿನ ಪ್ರಬಲ ನಾಯಕ ಹಾಗೂ ಮಾಜಿ ಕಾನೂನು ಸಚಿವ, ಪಕ್ಷದ ಅಗ್ರೆಸಿವ್ ಮುಖ. ಒಂದು ಕಾಲದಲ್ಲಿ EPS ಅವರ ಬಲಗೈ ಮತ್ತು ಎಡಗೈ ಆಗಿದ್ದ ಈ ಇಬ್ಬರು ನಾಯಕರು ಈಗ ಅವರನ್ನ ಕಿತ್ತು ಬಿಸಾಕೋ ರೀತಿ ಹೆಜ್ಜೆ ಇಟ್ಟಿದ್ದಾರೆ. ಇವರು ಬರೀ ಬಾಯಿ ಮಾತಲ್ಲಿ ವಿಜಯ್ಗೆ ಬೆಂಬಲ ಕೊಟ್ಟಿಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಮ್ಮದೇ ಆದ ಪ್ರತ್ಯೇಕ ಶಾಸಕಾಂಗ ಪಕ್ಷವನ್ನ ರಚನೆ ಮಾಡಿದ್ದಾರೆ. SP ವೇಲುಮಣಿ ಅವರನ್ನ ತಮ್ಮ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಹಾಗೂ G ಹರಿ ಅವರನ್ನ ಉಪನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆ ಬಗ್ಗೆ ಅಸೆಂಬ್ಲಿ ಸೆಕ್ರೆಟರಿಗೆ ಅಧಿಕೃತವಾಗಿ ಪತ್ರ ಕೂಡ ಕೊಟ್ಟಿದ್ದಾರೆ. ವಿಪರ್ಯಾಸ ಏನು ಅಂದ್ರೆ, ಇವತ್ತು ಮೇ 12 ಮಂಗಳವಾರ, AIADMK ನಾಯಕ EPS ರ 72ನೇ ಹುಟ್ಟುಹಬ್ಬ. ಬರ್ಡೇ ದಿನವೇ ಬೈ ಬೈ ಗಿಫ್ಟ್. ನಾವು ವಿಜಯರ ಸರ್ಕಾರಕ್ಕೆ, TVK ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಬಹಿರಂಗವಾಗಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಥಿಂಕ್ ಮಾಡಿ, AIADMK ಗೆದ್ದಿರೋದು 47 ಸೀಟ್, ಅದರಲ್ಲಿ 30 ಶಾಸಕರು ಈಗ ನಾಯಕನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಹಾಗಾದರೆ EPS ಬಳಿ ಈಗ ಉಳಿದಿರೋದು ಎಷ್ಟು ಜನ? ಬರೀ 17 ಶಾಸಕರು. ಜಯಲಲಿತಾ ಅವರು ತೀರ್ಕೊಂಡಾಗ ಪಕ್ಷದಲ್ಲಿ ಬಿರುಗಾಳಿನೇ ಎದ್ದಿತ್ತು. ಆಗ ಶಶಿಕಲಾ ಕೈಕೊಟ್ರು, ಪನ್ನೀರ್ ಸೆಲ್ವಂ ಕೈ ಕೊಟ್ಟಿದ್ರು ಸ್ವಲ್ಪ ಟೈಮ್. ಆಮೇಲೆ BJPಯೊಂದಿಗೆ ಮೈತ್ರಿ ಆಯಿತು, ಮುರಿದು ಹೋಯಿತು, ಮತ್ತೆ ಮೈತ್ರಿ ಆಯಿತು. ಈ ರೀತಿ ಏನೇ ಬಿಕ್ಕಟ್ಟು ಬಂದರೂ ಕೂಡ ಕಳೆದ 10 ವರ್ಷಗಳಿಂದ EPS ಪಾರ್ಟಿಯನ್ನ ಈ ಥರ ಒಡೆದು ಹೋಗೋಕೆ ಬಿಟ್ಟಿರಲಿಲ್ಲ. ಆದರೆ ಈಗ ವಿಜಯ್ ಎಂಟ್ರಿ ಕೊಟ್ಟ ತಕ್ಷಣ EPS ಅವರ ಕೋಟೆ 2 ಪೀಸ್ ಆಗಿದೆ, ಅಂದರೆ 2 ಪೀಸ್ ಆಗಿದೆ. RB ಉದಯ್ ಕುಮಾರ್, OS ಮಣಿಯನ್ರಂತಹ ಬೆರಳೆಣಿಕೆಯ ಆಪ್ತರು ಮಾತ್ರ ಈಗ EPS ಜೊತೆ ನಿಂತಿದ್ದಾರೆ. ಇಡೀ ಪಕ್ಷವೇ ಬಂಡಾಯ ಶಾಸಕರ ಕೈವಶವಾಗಿ ಹೋಗಿದೆ. ಇದಕ್ಕಿಂತ ದೊಡ್ಡ ಆಘಾತ EPSಗೆ ಇನ್ನೊಂದಿಲ್ಲ. ಸ್ನೇಹಿತರೆ, ಮುಂದುವರಿಯುವ ಮುನ್ನ ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಬದ್ಧ ವೈರಿಯೊಂದಿಗೆ ದೋಸ್ತಿ, ಶಾಸಕರ ಬಂಡಾಯಕ್ಕೆ ಅಸಲಿ ಕಾರಣವೇನು? ಹಾಗಿದ್ರೆ ಈ 30 ಜನ ಶಾಸಕರಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ತಮ್ಮದೇ ಲೀಡರ್ ವಿರುದ್ಧ ಯಾಕೆ ಬಂಡಾಯ? ಇದಕ್ಕೆ ಬಂಡಾಯ ನಾಯಕ CV ಷಣ್ಮುಗಂ ಹೇಳೋದು DMK ಜೊತೆಗಿನ ದೋಸ್ತಿ. ನೋಡಿ, MGR ಈ AIADMKನ ಹುಟ್ಟು ಹಾಕಿದ್ಯಾಕೆ? DMK ಅನ್ನೋ ದೊಡ್ಡ ಪವರನ್ನ, ಅದು ದುಷ್ಟಶಕ್ತಿ, ಅದನ್ನ ನಾಶ ಮಾಡಬೇಕು ನಾವು ಅಂತ ಹೇಳಿ ಇವ್ರು ಹುಟ್ಟಾಕಿದ್ದು. ಕಳೆದ 50 ವರ್ಷಗಳಿಂದ DMK ವಿರುದ್ಧವೇ ಪಾಲಿಟಿಕ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಈಗ ನಮ್ಮ ನಾಯಕ EPS DMK ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗೋಕೆಲ್ಲ ಸ್ಕೀಮ್ ಹಾಕಿದ್ರು.
ಇದನ್ನ ಒಪ್ಪೋಕೆ ನಮ್ಮ ಯಾವ ಶಾಸಕರಿಗೂ ಇಷ್ಟ ಇರಲಿಲ್ಲ. AIADMK ಪಕ್ಷ DMK ಜೊತೆಗೆ ಹೋದರೆ ಪಕ್ಷದ ಅಸ್ತಿತ್ವವೇ ಮುಗಿದು ಹೋಗುತ್ತೆ. ಹಾಗಾಗಿ ನಾವು ಬಂಡಾಯ ಸಾರಿದ್ವಿ ಅಂತ ಷಣ್ಮುಗಂ ಹೇಳಿದ್ದಾರೆ. ಆದ್ರೆ ಇದು ಕೇವಲ ಮೇಲ್ನೋಟಕ್ಕೆ ಹೇಳ್ತಿರೋ ನೆಪ ಅಷ್ಟೇ. ಶಾಸಕರು ಬಂಡಾಯ ಏಳೋಕೆ ಅಸಲಿ ಕಾರಣ ಅವರ ಒಳಗಿದ್ದ ಭಯ, ನಿರಂತರ ಸೋಲಿನ ಭಯ. ಆ ಲೆಕ್ಕಾಚಾರ ಕೂಡ ಇದೆ ನೋಡಿ. ಕಳೆದ 5-6 ವರ್ಷಗಳಿಂದ AIADMK ಅಧಿಕಾರ ಮೂಸದೆ ಅತಂತ್ರವಾಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಹೋಗಿದ್ದಾರೆ. 2021 ವಿಧಾನಸಭಾ ಚುನಾವಣೆಯಲ್ಲಿ ಬರೀ 66 ಸ್ಥಾನ ಗೆದ್ದು ಅಧಿಕಾರ ಕಳ್ಕೊಂಡಿದ್ರು. 2024 ಲೋಕಸಭಾ ಚುನಾವಣೆಯಲ್ಲಂತೂ ಧೂಳಿಪಟ 1 ಸೀಟ್ ಬರಲಿಲ್ಲ, ಬಿಗ್ ಝೀರೋ. ಈಗ 2026 ಚುನಾವಣೆಯಲ್ಲಿ ಆಡಳಿತ ವಿರೋಧಿ ಅಲೆ ಎದುರು ಕೂಡ ಬರೀ 47 ಸ್ಥಾನಕ್ಕೆ ಬಂದು ನಿಂತುಕೊಂಡಿದ್ದಾರೆ. 4 ಚುನಾವಣೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋಲು. ಹೀಗೆ ಮುಳುಗ್ತಾ ಇರೋ ಹಡಗಲ್ಲೇ ಇದ್ದು ಬಿಟ್ರೆ ನಮ್ಮ ಫ್ಯೂಚರ್ ಏನು, ನಮಗೆ ಭವಿಷ್ಯ ಎಲ್ಲಿದೆ ಅನ್ನೋ ಭಯ ಶಾಸಕರನ್ನ ಕಾಡ್ತಾ ಇದೆ. ಇದೇ ಟೈಮ್ಗೆ ಸರಿಯಾಗಿ TVKನಿಂದ ಅಧಿಕಾರದ ಆಮಿಷ ಕೂಡ ಬಂತು. ಸರಿಯಾಗಿ ಬಂಡಾಯ ಎದ್ದು ಹೋಗಿದ್ದಾರೆ. ಆದ್ರೆ ಏಕಾಏಕಿ ಆಗಿಲ್ಲ. ಇದರ ಹಿಂದೆ ದೊಡ್ಡ ಟ್ರಿಗರ್ ಪಾಯಿಂಟ್ ಇದೆ. VCK ಟ್ವಿಸ್ಟ್, ಕೈ ತಪ್ಪಿದ CM ಕುರ್ಚಿ, ಅತ್ತೆ ಅಳಿಯನ ಮಾಸ್ಟರ್ ಗೇಮ್. ವಿಜಯ್ CM ಆಗೋಕ್ಕೂ ಮುನ್ನ ಶುಕ್ರವಾರ ತಡರಾತ್ರಿ ತಮಿಳುನಾಡು ಪಾಲಿಟಿಕ್ಸ್ ನಲ್ಲಿ ಹೊಸ ಗೇಮ್ ಶುರುವಾಯಿತು. ಅದೇನು ಅಂದ್ರೆ ತಿರುಮಾವಳವನ್ ಅವರನ್ನೇ CM ಮಾಡ್ಬಿಡೋಣ ಅನ್ನೋದು. ತಿರುಮಾವಳವನ್ VCK ಪಾರ್ಟಿಯ ಲೀಡರ್, ಇರೋದು 2 ಸೀಟ್. ಅವರಿಗೆ DMK ಮತ್ತು AIADMK 2 ಪಕ್ಷ ಸೇರಿ ಬೆಂಬಲ ಕೊಡೋಣ ಅನ್ನೋ ಚರ್ಚೆ ಆಯ್ತು. ಈ ಪ್ರಪೋಸಲ್ಗೆ DMK ಕೂಡ ರೆಡಿ ಇತ್ತು. ಆದ್ರೆ EPS ಸ್ವಲ್ಪ ಟೈಮ್ ತಗೊಂಡ್ರು. ತಕ್ಷಣ ಓಕೆ ಅನ್ಲಿಲ್ಲ. ಈ ತಡವೇ ಅವರಿಗೆ ತಿರುಗುಬಾಣ ಆಯ್ತು. EPS ತಡಕಾಡ್ತಿದ್ದ ಇದೇ ಗ್ಯಾಪ್ ನಲ್ಲಿ ವಿಜಯ್ ಕಡೆಯಿಂದ ಒಬ್ಬ ಮಾಸ್ಟರ್ ಮೈಂಡ್ ಫೀಲ್ಡ್ ಗೆ ಇಳಿದು ಬಿಟ್ರು. ಅವರೇ ಆದವ್ ಅರ್ಜುನ, ವಿಜಯ್ ಅವರ TVK ಪಾರ್ಟಿಯ ಪ್ರಮುಖ ಸ್ಟ್ರಾಟಜಿಸ್ಟ್, ಈಗ ಸಚಿವ ಕೂಡ. ಇದೇ ಆದವ್ ಅರ್ಜುನ ನೇರವಾಗಿ VCK ನಾಯಕರನ್ನ ಭೇಟಿ ಮಾಡಿ ಅವರ ಬೆಂಬಲವನ್ನ ವಿಜಯ್ಗೆ ಸಿಗೋ ಹಾಗೆ ಮಾಡ್ಬಿಟ್ರು. ಮೇ 9ಕ್ಕೆ VCK ಬೆಂಬಲದ ಪತ್ರ ಅಧಿಕೃತವಾಗಿ ಆದವ ಅರ್ಜುನ ಕೈ ಸೇರ್ತು. ಅಲ್ಲಿಗೆ ಉಳಿದೆಲ್ಲ ಪ್ಲಾನ್ ಫ್ಲಾಪ್ ಆಯ್ತು. VCK ಕೂಡ ವಿಜಯ್ ಕಡೆ ಹೋದ್ಮೇಲೆ EPSಗೆ ಅಧಿಕಾರ ಹಿಡಿಯೋ ಯಾವ ಚಾನ್ಸ್ ಕೂಡ ಉಳಿಲಿಲ್ಲ. ಇದನ್ನ ನೋಡ್ತಾ ಇದ್ದ AIADMK ಶಾಸಕರಿಗೆ ತಮ್ಮ ನಾಯಕನ ಮೇಲೆ ಸಂಪೂರ್ಣ ನಂಬಿಕೆ ಹೊರಟು ಹೋಯ್ತು. ಇವ್ರನ್ನ ನಂಬ್ಕೊಂಡ್ರೆ ಚೊಂಬೆ ಗತಿ ಅಂತ ಹೇಳಿ ಅವ್ರಿಗೆ ಕ್ಲಿಯರ್ ಆಯ್ತು. ಪ್ಯಾನಿಕ್ ಆದ್ರು, ಏನಾದ್ರು ಮಾಡ್ಲೇಬೇಕಲ್ಲ ಅಂತ. ಆ ಪ್ಯಾನಿಕ್ ಆದ ಶಾಸಕರನ್ನ ವಿಜಯ್ ಕಡೆಗೆ ಸೇರಿಸಿದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಶಾಸಕರನ್ನ ಹೈಜಾಕ್ ಮಾಡಿದ್ದು ಲೀಮಾ ರೋಸ್ ಅನ್ನೋರು. ಇವರು ಲಾಲ್ಗುಡಿಯ AIADMK ಶಾಸಕಿ. ಜೊತೆಗೆ 1300 ಕೋಟಿ ರೂಪಾಯಿಯ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿದ್ದ ಭಾರತದ ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ರ ಪತ್ನಿ. ಟ್ವಿಸ್ಟ್ ಏನು ಅಂದ್ರೆ VCK ಬೆಂಬಲ ಹೈಜಾಕ್ ಮಾಡಿದ ಆದವ್ ಅರ್ಜುನ ಈ ಲೀಮಾ ರೋಸ್ ರ ಅಳಿಯ. ಲಾಟರಿ ಕಿಂಗ್ ಮಾರ್ಟಿನ್ ಮತ್ತು ಲೀಮಾ ರೋಸ್ ಇವರ ಮಗಳನ್ನ ಆದವ್ ಅರ್ಜುನ ಮದುವೆಯಾಗಿದ್ದಾರೆ. ಅಂದ್ರೆ ಅತ್ತೆ AIADMK ಪಾರ್ಟಿಯ ಶಾಸಕಿ, ಅಳಿಯ ವಿಜಯ್ ಪಕ್ಷದ ರಣತಂತ್ರಗಾರ. ರಿಪೋರ್ಟ್ಸ್ ಪ್ರಕಾರ AIADMK ಪಕ್ಷವನ್ನ ಒಡೆದು ಈ ಕಡೆ ತರೋದ್ರಲ್ಲಿ ಅತ್ತೆ ಅಳಿಯ ಇಬ್ಬರು ಸೇರಿ ದೊಡ್ಡ ಗೇಮ್ ಮಾಡಿದ್ದಾರೆ. ಲೀಮಾ ರೋಸ್ ತಮ್ಮದೇ ಪಕ್ಷದ ಶಾಸಕರನ್ನ ಒಟ್ಟುಗೂಡಿಸಿ ಅವ್ರನ್ನ ವಿಜಯ್ ಕ್ಯಾಂಪ್ಗೆ ತಾಗಿಸ್ಕೊಟ್ಟಿದ್ದಾರೆ. ನೆನಪಿರಲಿ, ಮೇ 5ನೇ ತಾರೀಕು ಈ ಲೀಮಾ ರೋಸ್ ವಿಜಯ್ ಪಾರ್ಟಿಯೊಂದಿಗೆ ಮಾತುಕತೆ ನಡೀತಾ ಇದೆ ಅಂತ ಒಂದು ಹಿಂಟ್ ಕೊಟ್ಟಿದ್ರು. ಆದ್ರೆ ಆಗ ಯಾರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದ್ರೆ ಈಗ ಸತ್ಯ ಗೊತ್ತಾಗ್ತಾ ಇದೆ. ಇಲ್ಲಿ 30 ಶಾಸಕರಿಗೆ ಕೋಟಿ ಕೋಟಿ ಹಣ ಸಂದಾಯ ಆಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತವೆ. ಕೆಲವರಿಗೆ ಅರ್ಧ ದುಡ್ಡು ಮುಟ್ಟಿದೆ, ಇನ್ನು ಉಳಿದವರಿಗೆ ವೀಕೆಂಡ್ ಒಳಗಡೆ ಪೇಮೆಂಟ್ ಆಗುತ್ತೆ ಅಂತೆಲ್ಲ ಆರೋಪಗಳನ್ನ ಮಾಡಲಾಗ್ತಿದೆ. ಅಧಿಕೃತ ಅಲ್ಲ, ಆರೋಪ. ಆದ್ರೂ ಪಾಲಿಟಿಕ್ಸ್ ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಶಿಫ್ಟ್ ಆದಾಗ ಇಲ್ಲಿ ಕಾರ್ಪೊರೇಟ್ ಲಾಬಿಯ ಸಾಧ್ಯತೆಯನ್ನ ಅಲ್ಲಗಳಿಯಕ್ಕಾಗಲ್ಲ. ಜೊತೆಗೆ ಇಲ್ಲಿ ಇನ್ನೊಂದು ಲೀಗಲ್ ಗೇಮ್ ಕೂಡ ನಡೀತಾ ಇದೆ. ರೂಲ್ಸ್ ಪ್ರಕಾರ ಅನರ್ಹತೆಯಿಂದ ಸೇಫ್ ಆಗೋಕೆ 32 ಶಾಸಕರು ಬೇಕಿತ್ತು. ಆದ್ರೆ ಸದ್ಯಕ್ಕಿರೋದು 30 ಶಾಸಕರು ಮಾತ್ರ. ಹೀಗಾಗಿ ಶಾಸಕ ಸ್ಥಾನ ಉಳಿಸ್ಕೊಳ್ಳೋಕೆ ನಾವೇನ್ ಪಕ್ಷ ಬಿಟ್ಟಿಲ್ಲ, ಕೇವಲ ಶಾಸಕಾಂಗ ಪಕ್ಷದ ನಾಯಕನನ್ನ ನಾವು ಹೊಸದಾಗಿ ಆಯ್ಕೆ ಮಾಡಿದೀವಿ ಅಂತ ಸ್ಪೀಕರ್ಗೆ ಪತ್ರ ಕೊಟ್ಟು ಲೀಗಲ್ ಆಟವನ್ನ ಆಡಿದ್ದಾರೆ. ಪಕ್ಷ ಹೊಡೆದಿಲ್ವಲ್ಲ, TVKಯೊಂದಿಗೆ ಪಾರ್ಟಿಯನ್ನ ಮರ್ಜ್ ಮಾಡ್ತಿಲ್ವಲ್ಲ. EPS ಅವರೇ ಈಗಲೂ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ನಾವು ಕೇವಲ ಶಾಸಕಾಂಗ ಪಕ್ಷವಾಗಿ ಒಂದು ನಿರ್ಧಾರ ತಗೊಂಡಿದ್ದೀವಿ. ಸರ್ಕಾರದ ಸ್ಥಿರತೆಗೋಸ್ಕರ ನಾವು ವಿಜಯ್ಗೆ ಬೆಂಬಲ ಕೊಡ್ತಿರೋದು ಅಂತ ಹೇಳ್ತಿದ್ದಾರೆ. ಆದ್ರೆ ಪಾರ್ಟಿಯಲ್ಲೇ ಇದ್ದೀವಿ, ಆದ್ರೆ ನಮ್ದೇ ನಿರ್ಧಾರವನ್ನ ಕೈಗೊಳ್ತಾ ಇದ್ದೀವಿ. ಶಾಸಕಾಂಗ ಪಕ್ಷದ ನಾಯಕನನ್ನ ಶಾಸಕರು ಸೇರಿ ಆಯ್ಕೆ ಮಾಡೋದಲ್ವ, ಅದನ್ನ ಮಾಡಿದೀವಿ ಅಷ್ಟೇ ಅನ್ನೋ ವಾದವನ್ನ ಮುಂದಿಟ್ಟಿದ್ದಾರೆ. ಆದ್ರೆ ಅವ್ರು ಕೊಡ್ತಿರೋ ಈ ಕಾರಣ ಸ್ಪೀಕರ್ ಮುಂದೆ ನಿಲ್ಲುತ್ತಾ, ಕೋರ್ಟ್ ಮೆಟ್ಟಿಲೇರಿದ್ರೆ ಏನಾಗುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಆದ್ರೆ ಸ್ಪೀಕರ್ ಆಯ್ಕೆಯನ್ನ ವಿಜಯ್ ಅಂಡ್ ಅವರ ಮೈತ್ರಿಕೂಟ ಮಾಡಿಕೊಳ್ಳೋದ್ರಿಂದ ಅಲ್ಲೂ ಬಹಳ ದೊಡ್ಡ ಪ್ರಾಬ್ಲಮ್ ಏನೋ ಆಗೋ ಲೆಕ್ಕಾಚಾರ ಸದ್ಯಕ್ಕಿಲ್ಲ. ತಮಿಳುನಾಡಿನ ಭವಿಷ್ಯವೇನು, AIADMK ಕಥೆ ಮುಗಿತಾ?
ಎಸ್ ಸ್ನೇಹಿತರೆ, ಬಹಳ ದೊಡ್ಡ ಮೈಲುಗಲ್ಲಿದು ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ. ಎಡಪ್ಪಾಡಿ ಪಳನಿಸ್ವಾಮಿ ಅವರು ತಮ್ಮ 72ನೇ ಹುಟ್ಟುಹಬ್ಬದ ದಿನ ತಮ್ಮದೇ ಶಾಸಕರಿಂದ ಭಯಂಕರ ಗಿಫ್ಟ್ ಅನ್ನ ಪಡೆದಿದ್ದಾರೆ. ಕನಸು ಮನಸ್ಸಲು ಊಹೆ ಮಾಡಿದಿರಂತ ಗಿಫ್ಟ್. ಶಶಿಕಲಾ, ಪನ್ನೀರ್ ಸೆಲ್ವಂ, ಟಿಟಿವಿ ದಿನಕರನ್, ಹೀಗೆ ಎಷ್ಟೋ ಬಿಕ್ಕಟ್ಟುಗಳು ಬಂದಾಗ್ಲೂ ಕೂಡ ಪಾರ್ಟಿಯನ್ನೇನೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ರು. ದಿಲ್ಲಿ ನಾಯಕರೊಂದಿಗೂ ಕೂಡ ಅಗ್ರೆಸಿವ್ ಆಗಿ ಡೀಲ್ ಮಾಡಿದ್ರು. ಆದ್ರೆ ಈಗ ಅವ್ರದೇ ಕೋಟೆ ತುಂಡು ತುಂಡಾಗಿದೆ. ಮುಂದಿನ ದಿನಗಳಲ್ಲಿ AIADMK ಪಕ್ಷದ ಅಸ್ತಿತ್ವ ಏನಾಗುತ್ತೆ? ಬಹಳ ಕಷ್ಟ. ಈಗೇನು 32 ಜನ ಬಂದ್ರೆ ಅವರಿಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಅವರು ಕೂಡ ಆ ನಂಬರ್ ಕೂಡ ಈಗ ಬಂಡಾಯ ಬಣ ಅಚೀವ್ ಮಾಡೋದು. ಆಮೇಲೆ EPS ರನ್ನ ಜನರಲ್ ಸೆಕ್ರೆಟರಿ ಹುದ್ದೆಯಿಂದಲೂ ಕೂಡ ಇವರು ಆಚೆ ಹಾಕಿಬಿಟ್ಟು, ಪಾರ್ಟಿಯಿಂದನೇ ಆಚೆ ಹಾಕಿಬಿಟ್ಟು, ನೀವು ಪಾರ್ಟಿಲೇ ಇಲ್ಲ, ಇದು ಪಾರ್ಟಿ ಅಂತ ಹೇಳೋ ದಿನಗಳು ದೂರ ಇಲ್ಲ. ಇದರ ಪರಿಣಾಮ ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ 2 ಧ್ರುವಗಳು, ಒಂದು ಹಳೆದು ಒಂದು ಹೊಸದು. ಮುಂಚೆ 2 ಧ್ರುವ ಇತ್ತು, ಒಂದು DMK, ಇನ್ನೊಂದು ಅಣ್ಣಾ DMK. ಈಗ ಅಣ್ಣಾ DMK ಈಗ ವಿಜಯ್ ಪಾರ್ಟಿ ಒಟ್ಟಿಗೆ ಸೇರ್ಕೊಂಡು ಒಂದ್ ಕಡೆ DMK, ಇನ್ನೊಂದ್ ಕಡೆ ವಿಜಯ್ ಇನ್ನೊಂದು ಧ್ರುವವಾಗಿ ಈಗ ನೆಕ್ಸ್ಟ್ 5 years ಇರ್ತಾರೆ. ಅದಾದ್ಮೇಲೆ ಏನಾಗುತ್ತೆ ನಾವು ವೇಟ್ ಮಾಡಿ ನೋಡಬೇಕು. ವಿಜಯ್ ಸ್ಟೇಬಲ್ ಆಗಿ MGR ಕಟ್ಟಿದ ಪಾರ್ಟಿ 50 ವರ್ಷ ಬಾಳದಂಗೆ TVK ಅಷ್ಟೆಲ್ಲ ಬಾಳುತ್ತಾ, ಅಥವಾ 5 ವರ್ಷದಲ್ಲಿ ನೆಕ್ಸ್ಟ್ ರಿಸಲ್ಟ್ ಬೇರೆ ತರ ಆಗುತ್ತಾ ನಮಗೆ ಗೊತ್ತಿಲ್ಲ. ಆದ್ರೆ ಮುಂದಿನ 5 ವರ್ಷ ಅಂತೂ ಇವೆರಡೇ ಮುಖ್ಯವಾಗಿ 2 ಧ್ರುವಗಳ ತರ, DMK ವರ್ಸಸ್ TVK ಪ್ಲಸ್ ಅದರ್ಸ್. ಆ ರೀತಿ ನಾವು ನೋಡೋ ದಿನಗಳು ಬಂದಿದ್ದಾವೆ ತಮಿಳುನಾಡಿನಲ್ಲಿ. ಈ ಮೂಲಕ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಅವನತಿಯ ಬಳಿಕ ಲಾಸ್ಟ್ ಒಂದು 50-60 ವರ್ಷಗಳಲ್ಲಿ ಮೊದಲ ಬಾರಿಗೆ ಒಂದು ಧ್ರುವದಲ್ಲಿ ದ್ರವಿಡ ರಾಜಕಾರಣ ಇಲ್ಲ. ಒಂದು ಧ್ರುವದಲ್ಲಿ DMK, ಇನ್ನೊಂದು ಧ್ರುವದಲ್ಲಿ ವಿಜಯರ ಹೊಸ ಪಾಲಿಟಿಕ್ಸ್ ಇದೆ. ಕಾರ್ಪೊರೇಟ್ ರಾಜಕಾರಣ ಕೂಡ ತಮಿಳುನಾಡಿಗೆ ಕಾಲಿಟ್ಟಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನೋ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡಬಹುದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.